ಕೊಡಗು ಜಿಲ್ಲೆಯ ಪ್ರಮುಖ ಪ್ರವಾಸಿ ಕೇಂದ್ರವಾದ ಕುಶಾಲನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿರುವ ಮಹಿಳಾ ವಿಶ್ರಾಂತಿ ಕೊಠಡಿಯು ಕೀಳು ಮಟ್ಟದ ಅವ್ಯವಸ್ಥೆಯಿಂದ ಕೂಡಿದ್ದು ಮಹಿಳೆಯರ ಸುರಕ್ಷತೆಯ ಬಗ್ಗೆ ತೀವ್ರ ಆತಂಕ ಮೂಡಿಸಿದೆ. ಈ ಕುರಿತು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ. ಕಾರಣಾಂತರಗಳಿಂದ ಕುಶಾಲನಗರ ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿದ್ದ ಕರವೇ ಸ್ವಾಭಿಮಾನಿ ಬಣದ ಪದಾಧಿಕಾರಿಗಳ ಬಳಿ ಸಾರ್ವಜನಿಕ ಮಹಿಳೆಯರು ವಿಶ್ರಾಂತಿ ಕೊಠಡಿಯ ಅವ್ಯವಸ್ಥೆ ಹಾಗೂ ವಿಪರೀತ ದುರ್ವಾಸನೆಯ ಬಗ್ಗೆ ಅಳಲು ತೋಡಿಕೊಂಡಿದ್ದಾರೆ. ಮಹಿಳೆಯರ ದೂರಿನ ಮೇರೆಗೆ ಕರವೇ ಜಿಲ್ಲಾ ಮಹಿಳಾ ಅಧ್ಯಕ್ಷರಾದ ಜಯಶ್ರೀ ಮುರುಗೇಶ್ ಹಾಗೂ ಸುಂಟಿಕೊಪ್ಪ ಹೋಬಳಿ ಅಧ್ಯಕ್ಷರಾದ ಭವ್ಯ ಅವರು ಕೊಠಡಿ ಪರಿಶೀಲಿಸಿದಾಗ ಆಘಾತಕಾರಿ ದೃಶ್ಯಗಳು ಕಂಡುಬಂದಿದೆ. ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಕರವೇ ಪದಾಧಿಕಾರಿಗಳು ಬಸ್ ನಿಲ್ದಾಣದ ಟ್ರಾಫಿಕ್ ಕಂಟ್ರೋಲರ್ ಅವರನ್ನ ಕರೆಸಿ ಅವ್ಯವಸ್ಥೆಯನ್ನ ಪ್ರಶ್ನಿಸಿದ್ದಾರೆ. ಆದರೆ ತಪ್ಪನ್ನ ತಿದ್ದಿಕೊಳ್ಳುವ ಬದಲು ಟಿಸಿ ಪದಾಧಿಕಾರಿಗಳ ಮೇಲೆಯೇ ಉರಿಬಿದ್ದು ನಾವೇನು ಮಾಡಕ್ಕಾಗುವುದಿಲ್ಲ, ಸಂಘಟನೆಯ ವಿರುದ್ಧವೇ ಪೊಲೀಸ್ ದೂರು ನೀಡಲಾಗುವುದು ಎಂದು ಬಹಿರಂಗವಾಗಿ ಬೆದರಿಕೆ ಹಾಕಿ ಗೂಂಡಾವರ್ತನೆ ಪ್ರದರ್ಶಿಸಿದ್ದಾರೆ ಎಂದು ಸಂಘಟನೆ ಆರೋಪಿಸಿದೆ. ಕೆಎಸ್ಆರ್ಟಿಸಿ ಉನ್ನತ ಅಧಿಕಾರಿಗಳು ತಕ್ಷಣವೇ ಮಧ್ಯಪ್ರವೇಶಿಸಿ ಮಹಿಳಾ ವಿಶ್ರಾಂತಿ ಕೊಠಡಿಯನ್ನ ಸಂಪೂರ್ಣವಾಗಿ ಸ್ವಚ್ಛಗೊಳಿಸಬೇಕು. ಸಾರ್ವಜನಿಕರ ಪರವಾಗಿ ಪ್ರಶ್ನಿಸಿದವರ ಮೇಲೆ ದರ್ಪ ತೋರಿದ ಕುಶಾಲನಗರ ಟಿಸಿ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕು ಎಂದು ಎಚ್ಚರಿಸಲಾಗಿದೆ. ಎಂತ ವಾಸನೆ ಇದು ತೋರಿಸಿ. ವಾಸನೆ ವಾಸನೆ ನೋಡಿ, ಇಲ್ಲೆಲ್ಲ ಕಸ ನೋಡಿ, ಇವರೆಲ್ಲ ಕ್ಲೀನ್ ಸಂಪೂರ್ಣ ಸ್ವಚ್ಛಗೊಳಿಸಿಲ್ಲ. ವಿಶ್ರಾಂತಿ ಕೊಠಡಿ ಅಂತ ಹೇಳ್ತಾರೆ ನೋಡಿ. ಮೇಡಮ್ ನಿಂತ್ಕೊಂಡು ಮಾತಾಡಿ. ವಿಶ್ರಾಂತಿ ಕೊಠಡಿ ಅಂತ ಒಂದು ಮಹಿಳೆಯರಿಗೆ ಅಂತ ಮಾಡಿದ್ಮೇಲೆ ಅದ್ರಲ್ಲಿ ಒಂದು ಶುಚಿತ್ವನೇ ಇಲ್ಲ. ಎಲ್ಲ ಗಲೀಜು ವಾಸನೆ ಬರ್ತಾ ಇದ್ರು, ಪೂರ ಕಾಯ್ತಾ ಇದ್ರು, ಒಳಗೆ ನಿಲ್ಲಕ್ಕೆ ಆಗ್ತಾ ಇಲ್ಲ. ಮತ್ತೆ ನೀರದು ಬೇಷನ್ ಒಂದಿದೆ, ಅದರಲ್ಲಿ ಎಲ್ಲ ಸಿಕ್ಕಾಪಟ್ಟೆ ಗಲೀಜಿದೆ, ನೀರು ಬರ್ತಾ ಇದೆ, ಅದನ್ನು ಕ್ಲೀನ್ ಮಾಡಿಲ್ಲ. ಅದು ಒಂದು ನೋಡ್ಬೇಕಿತ್ತು. ಮತ್ತೆ ಯಾಕೆ ಮೇಡಮ್ ವಾಸನೆನಾ? ಅದೇನದು? ಇಲ್ಲೇನೋ ಒಂದು ಚಟುವಟಿಕೆ ನಡೆದಿದೆ ಅನ್ಸುತ್ತೆ. ಪ್ಯಾಂಟ್ಗಳೆಲ್ಲ ಬಿದ್ದವ್ರು ನೋಡಿದ್ರೆ ಅಲ್ವೇ? ಲೇಡೀಸ್ ಬಟ್ಟೆಗಳೆಲ್ಲ ಇದೆ. ನಮಸ್ಕಾರ. ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಕೊಡಗು ಜಿಲ್ಲಾ ಗೌರವಾಧ್ಯಕ್ಷ ಮಾತಾಡ್ತಾ ಇದ್ದೀನಿ. ನೋಡಿ, ಇದು ನಮ್ಮ ಕುಶಾಲನಗರ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್. ಇದು ನೋಡಿ, ಇಲ್ಲಿ ಮಹಿಳಾ ವಿಶ್ರಾಂತಿ ಗೃಹದಲ್ಲಿ ನೋಡಿ ಹೆಂಗೆ ವಾಸನೆ ಬರ್ತಾ ಇದೆ ಅಂತ. ಇದು ಕ್ಲೀನ್ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ. ಇದರೊಳಗಡೆ ಕೆಲವರು ಕುಡ್ತಿ ಸುಮಾರು ಪ್ಯಾಕೆಟ್ ಎಲ್ಲ ಎಸ್ತಿದ್ದಾರೆ. ಮತ್ತೆ ಕೆಲವರು ಲೇಡೀಸ್ದು ಇದು ಹೆಂಗಸದ್ದು ಬಟ್ಟೆಗಳೆಲ್ಲ ಇದೆ. ನೋಡಿ, ಇದು ಕ್ಲೀನ್ ಮಾಡಿಲ್ಲ, ಭಾರಿ ಸ್ಮೆಲ್ ಬರ್ತಾ ಇದೆ. ಇದ್ರ ಬಗ್ಗೆ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೋ ಅನ್ನೋದು, ದೇವರೊಬ್ಬರಿಗೆ ಮಲಗಿದಾರೋ ಇಲ್ಲ ಎಚ್ಚರವಾಗಿರೋದು ಅನ್ನೋದು ಗೊತ್ತಿಲ್ಲ. ನಾವೀಗ ಯಾರನ್ನ ಕಾಣಬೇಕು? ನಮ್ಗೆ ಎಷ್ಟು ಪ್ರತಿ ಸರಿ ನಾವು ಬಂದು ನಾವು ಟಿ.ಸಿ. ಅವ್ರಿಗೆ ಹೇಳಿದ್ರೆ ಟಿ.ಸಿ. ಅವರು ಅಶೋಕ್ ಅನ್ನೋರು ಭಾರಿ ನೆಗ್ಲೆನ್ಸ್ ಮಾಡ್ತಾರೆ. ಅಶೋಕ್ ಅವರು ಇದಾರಲ್ಲ, ಅಶೋಕ್ ಅವರು ಭಾರಿ ಕೇರ್ಫುಲ್. ಅವ್ರು ಮಲಗಿದಾರೋ ಎಚ್ಚರಾಗಿದಾರೋ ಗೊತ್ತಿಲ್ಲ. ಇದ್ರ ಬಗ್ಗೆ ನಾವು ಮೇಲಧಿಕಾರಿಗೆ ಇವತ್ತು ನಾವು ತಿಳಿಸ್ತೀವಿ ಅಂತ ಹೇಳಿದ್ರೆ ಒಂದೆರಡು ಮಾತಾಡ್ತೀವಿ. ಕುಶಾಲ ತಾಲೂಕು ಸಮಿತಿ ಅಧ್ಯಕ್ಷರು ಶಿವಾಜಿ. ಈ ದಿನ ಬಂದು ನೋಡಬೇಕಾದ್ರೆ ಏನು ಕೊಠಡಿ ಇದೆ, ಅದರಲ್ಲಿ ತುಂಬ ಅಂದರೆ ಬ್ಯಾಡ್, ತುಂಬ ಸ್ಮೆಲ್ ಇದೆ. ಅಲ್ಲಿ ಮನುಷ್ಯರ ಒಳಗಡೆ ಆ ಥರ ಇದೆ. ಇಲ್ಲಿ ಡ್ರಿಂಕ್ಸ್ ಪ್ಯಾಕೆಟ್ ಆಗಿರ್ಬೋದು, ಹೆಂಗಸರದು ಕೆಲವೊಂದು ಬಟ್ಟೆ ಇರ್ಬೋದು, ಎಲ್ಲ ಥರ ಇದೆ. ಅದನ್ನು ಆದಷ್ಟು ಕ್ಲೀನ್ ಮಾಡುವಂಥ ಇದ್ರ ಬಗ್ಗೆ ಅಂತ ಹೇಳಿದ್ದೀವಿ. ಈಗಲೂ ಹೇಳ್ತಾ ಇದ್ದೀವಿ, ಇದು ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಸ್ವಚ್ಛ ಮಾಡಬೇಕಂತ ಹೇಳಲಿಕ್ಕೆ ಬಯಸ್ತೀವಿ. ಅಷ್ಟರಲ್ಲಿ ಇರ್ತಾರೆ ಸರ್. ಇವತ್ತಲ್ಲ, ಯಾವ ಟೈಮಲ್ಲಿ ನೋಡಿ ಸುಮ್ಮನೆ ಬಂದು ಕೆಲಸ ಮಾಡ್ತಾ ಇದ್ದಾರೆ. ಯಾರು ಈಗ ನೀವು ಸರಿ ಇರಬೇಕು. ನೀವೇನು ಗೊತ್ತಾ, ನೀವು ಕರೆಕ್ಟಾಗಿ ಕೆಲಸ ಮಾಡ್ತಾರೆ. ನಿಮ್ಗೆ ಯಾಕೆ ಹೇಳ್ತೀವಿ ನಾವು? ನೀವು ಏನಿದೆ ಅದು ನಾವು ಮಾಡ್ಕೊಳ್ತೀವಿ. ನೋಡಿದ್ದೀವಲ್ಲ, ಮಾಡ್ತಾ
ಯಾಕೆ ಸರ್ ಕೊಡ್ತೀರಿ? ಯಾಕೆ ಕೊಡ್ತೀರಿ? ಈ ತೊಂದ್ರೆನಾ? ಇಲ್ಲಿ ಅನೈತಿಕ ಚಟುವಟಿಕೆ ನಡೆದಿರೋ ಕಾಣ್ತಾ ಇದೆ, ಇದಕ್ಕೆ ಕಂಪ್ಲೇಂಟ್ ಕೊಡ್ತೀರಾ? ನೋಡಿ, ಇದನ್ನ ಕೇಳಿದ್ರೆ ಕಂಪ್ಲೇಂಟ್ ಕೊಡ್ತಾರಂತೆ, ಇದೇ TC ಅವ್ರು ಕೊಡ್ತಾರಂತೆ. ನೋಡಿ ನೋಡಿ ನೋಡಿ, ಇಂಥ ಜನಗಳಿದ್ದಾರೆ ಅಂದ್ರೆ ನೋಡಿ, ಇಲ್ಲಿ ಪ್ಯಾಕೆಟ್ ಬಿದ್ದಿದೆ ಕುಡ್ದಿರೋದು ಡ್ರಿಂಕ್ಸ್, ಇದನ್ನ ಕುಡಿದ್ರೆ ಇವ್ರು ಕಂಪ್ಲೇಂಟ್ ಕೊಡ್ತೀನಿ ಅಂತಾರೆ ಸಂಘಟನೆ ಮೇಲೆ. ಇದು ಹೆಂಗೆ ಸರ್? ಮತ್ತೆ ಯಾವ ತೊಂದ್ರೆ? ಇದು ತೊಂದ್ರೆ ಸರ್, ಇದು ತೊಂದ್ರೆನಾ ಸರ್? ಅಶೋಕ್ ಕುಮಾರ್ ಅವರ ತಮ್ಮ ಸರ್, ಅಶೋಕ್ ಅವರೇ, ಇದು ತೊಂದ್ರೆ. ಈ ಅನೈತಿಕ ಚಟುವಟಿಕೆ ನಡೆದಿದೆ, ಇಲ್ಲಿ ನೋಡಿ, ನೀವು ಕುಡ್ದಿರ ನೋಡಿ, ಇದು ಕೊಟ್ರೆ ಕಂಪ್ಲೇಂಟು, ನಮ್ಮ ವೇದಿಕೆ ಮೇಲೆ ಕಂಪ್ಲೇಂಟು. ಮತ್ತೆ ಇನ್ಯಾರ ಮೇಲೆ ಸರ್? ನೋಡಿ ಸರ್, ಇಲ್ಲಿ ನೋಡಿ ಸರ್, ಹಿಂಗೆ ಇದೆ, ಪ್ಯಾಂಟ್ ಬಿಚ್ಚಿದ್ದಾರೆ ನೋಡಿ ಸರ್. ಇಲ್ಲಿ ಈ ವಾಸ್ಟೆಲ್ ಕುಡಿಬೋದಾ ಸರ್? ನೀವು ಅದಕ್ಕೆ ಮಾಡ್ತೀನಿ ಅನ್ನಿ, ನೀವು ಮಾಡ್ತೀನಿ ಅನ್ನಿ, ನೀವು ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಅಷ್ಟೇಳಿ ಸುಮ್ಮನೆ ಬಂದು ಅದನ್ನ ಹೇಳಿ ಅಷ್ಟೇ, ಕ್ಲೀನ್ ಮಾಡಿಸ್ತೀರಿ ಅಲ್ವಾ? ಸರಿ, ಇನ್ನಲ್ಲ ಸರ್, ಈಗ ಅಲ್ಲೇನ ಕಸ ಇದ್ರೆ ಹೇಳ್ತಾರೆ ಅಧ್ಯಕ್ಷರು, ಬಿಡಿ ಅದರಲ್ಲೇನಿದೆ. ನೋಡಿ ಇಲ್ಲಿ ಎಷ್ಟು ಕಸ ನೋಡಿ, ಎಷ್ಟು ವಾಸನೆ ನೋಡಿ, ಈ ವಾಸನೆ ಇರಕ್ಕಾಯ್ತದ? ಯಾಕೆ ಕೊಡ್ತಾರೆ? ಸುಮ್ಮನೆ ಯಾರಾದ್ರು ಕೊಡ್ತಾರ ಸರ್? ಯಾಕೆ ಕೊಡ್ತಾರೆ? ನೋಡಿ, ಅನೈತಿಕ ಚಟುವಟಿಕೆ ನಡೆದದ್ದು ಕಾಣ್ತಾ ಇದೆ ನೋಡಿ. ಇಲ್ಲೆಲ್ಲ ವಾಸನೆ ಅಂದ್ರೆ ಇದ್ರೊಳಗೆ ನಿಲ್ಲಕ್ಕಾಗಲ್ಲ. TC ಅವ್ರಿಗೆ ಹೇಳಿದ್ರೆ ಕಂಪ್ಲೇಂಟ್ ಕೊಡ್ತೀವಿ ಅಂತಾರೆ. ನೋಡಿ ಹೆಂಗೆ ಸಂಘಟನೆಯವ್ರಿಗೆ ಹೇಳಿದ್ರೆ ಇವರಿಗೆ ಕಂಪ್ಲೇಂಟ್ ಬರ್ತದೆ. ನೋಡಿ ಇದೇನು ಪ್ಯಾಂಟ್ ನೋಡಿ, ಇಲ್ಲಿ ಪ್ಯಾಂಟ್ ನೋಡಿ ಸರ್, ಪ್ಯಾಂಟ್ ನೋಡಿ ಸ್ವಾಮಿ, ಅದಕ್ಕೆ ಹೇಳ್ತಾ ಇರೋದು. ಯಾರು ಹೇಳಿದ? ನಮ್ಮ ಹತ್ರ ವಿಡಿಯೋ ಇದೆ ಸ್ವಾಮಿ, ಪೂರ್ತಿಲಿಂದ ವಿಡಿಯೋ ಇದೆ ನೋಡಿ. TC ಅವ್ರು ಹೆಂಗೆಲ್ಲ ಮಾತಾಡ್ತಾ ಇದಾರೆ. ನಮಸ್ಕಾರ. ನೋಡಿ 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 TC ಅವ್ರು ಹೆಂಗ್ ಆಡ್ತಾ ಇದ್ರು ನೋಡಿ. ಇವರಿಗೆ ನಮ್ಮ ಇಲ್ಲಿ ಕುಶಾಲನಗರದ ಸಮಸ್ಯೆಯನ್ನು ತಿಳಿಸಿದ್ರೆ ವಿಶ್ರಾಂತಿ ಘಟಕದ ನೋಡಿ ಹೆಂಗ್ ಮಾತಾಡ್ತಾ ಇದಾರೆ, ಸಂಘಟನೆ ಬಗ್ಗೆ ಹೆಂಗ್ ಮಾತಾಡ್ತಾ ಇದಾರೆ. ನೀವೇನ್ ಮಾಡ್ತಾ ಇದ್ದೀರಾ? ಐಡೆಂಟಿಫೈ ಮಾಡ್ತಾ ಇದ್ದೀರಾ, ಇದನ್ನ ಒಂದು ಸುಮ್ಮನೆ ಕ್ರಿಯೇಟ್ ಮಾಡ್ತಾ ಇದ್ದೀರಾ? ನಾವು ಮಾಡಿಲ್ಲ ಸ್ವಾಮಿ. ಇದು ಈಗ ಮಹಿಳೆಯರು ಬರ್ಬೇಕಲ್ವಾ, ಮಕ್ಕಳ ಎತ್ಕೊಂಡ್ ಬರ್ಬೇಕಲ್ವಾ? ಈ ಸ್ಮೆಲ್ ಅಲ್ಲಿ ಬರ್ಬೋದಾ? ಇವತ್ತೇ ತಾನೇ ನೀವೀಗ ಹೇಳ್ತಾ ಇರೋದು, ಗೊತ್ತಿಲ್ಲ ಅದು ಹೆಂಗಿತ್ತು ಇದಾಯ್ತು ಅಂತ. ಈಗ ನಾನ್ ದಿವಸ ನೋಡಕ್ ನಾನ್ ಬರಲ್ಲ, ನೀವಾದ್ರೆ ಅಧಿಕಾರಿ ಬರ್ಬೇಕು. ಬಂದು ನೋಡಿ ಹೋಗಿದೀವಿ, ಅವಾಗೇನು ಇರ್ಲಿಲ್ಲ, ಈ ಸ್ಮೆಲ್ ಇರ್ಲಿಲ್ಲ, ಅವಾಗಿರ್ಲಿಲ್ಲ, ಈಗ ಬಂದಿದೆ. ನೀವು ಆ ಕಿಟಕಿಯೆಲ್ಲ ಲಾಕ್ ಮಾಡಿ ಸ್ಮೆಲ್ ಸ್ವಲ್ಪ ಆದ ತೆಗೆದಿಡಿ, ಆಗ ಸರಿ ಮಾಡೋಣ. ಸಂಬಂಧ ಆಗ್ತಾ ಇದೆ. ಮತ್ತೆ ಇನ್ನೇನ್ ಸರ್ ಅದು? ಪ್ಯಾಂಟ್ ಏನ್ ಸರ್ ಅದು? ನೀವು ಕಣ್ಣಾರೆ ಏನಾದ್ರು ಪ್ಯಾಂಟ್ ನೋಡಿ ಸರ್, ಪ್ಯಾಂಟ್ ಇದೆ ಅಂತ ಹೇಳಿ ಸುಮ್ಮನೆ ಬಿಚ್ಚಾಕ್ಬಿಡ್ತಾರ? ಹೆಂಗ್ ಹೇಳೋದು ಸರ್? ಮತ್ತೆ ನಾವು ಸಂಶಯ ವ್ಯಕ್ತಪಡಿಸೋದು, ನಾವು ಸಂಶಯ ವ್ಯಕ್ತಪಡಿಸ್ತಾ ಇರೋದು. ಮತ್ತೆ ಸಂಶಯ ನಾವು ಈಗ ಸುಮ್ಮನೆ ಪ್ಯಾಂಟ್ ಬರುತ್ತಾ? ಲೇಡೀಸ್ ಮೇಲೆ ಸುಮ್ಮನೆ ಒಂದು ಇದು ನಾವಲ್ಲ. ಪ್ಯಾಂಟ್ ಏನಕ್ಕೆ ಬಂದ್ ಸರ್? ಇದೇನು ಲಾಡ್ಜಿಂಗ್ ಇದು? ನನಗೆ ಗೊತ್ತಿಲ್ಲ, ನೀವು ನೋಡಿ, ನೀವ್ ಹೇಳಿ ಸರ್, ನೀವ್ ಹೇಳಿ ಉತ್ತರ ಕೊಡಿ. ಮತ್ತೆ ಏನ್ ಪ್ಯಾಂಟ್ ಬಿಚ್ಚದೆ? ಪ್ಯಾಂಟ್ ಯಾಕೆ ಬಿಚ್ಚಾರ ಸರ್? ಬಟ್ಟೆ ಅಲ್ಲ ಸರ್, ನೀವು ನೋಡಿ ಸರ್, ದಯವಿಟ್ಟು ನೋಡಿ, ಇನ್ನೊಮ್ಮೆ ನೋಡಿ, ಇದು ಫೋಟೋಸ್ ತೆಗಿತೀವಿ. ಇನ್ನೊಮ್ಮೆ ನೋಡಿ ಈ ಪ್ಯಾಂಟ್ ನೋಡಿ, ಇನ್ನೊಮ್ಮೆ ನೋಡಿ ಈ ಪ್ಯಾಂಟ್ ನೋಡಿ. ಇಲ್ಲೊಂದು ತೊಟ್ಲು ಇಲ್ಲ, ತೊಟ್ಲು ಇಡಬೇಕು ಅಂತಿತ್ತು, ತೊಟ್ಲು ಇಲ್ಲ. ತೊಟ್ಲು ಕೇಳಿದ್ರೆ ಅಧಿಕಾರಿಗಳು ಹೌದಾ, ಆಯ್ತು ಮಾಡ್ತಾರೆ ಅಷ್ಟೇ. ಅದು ಬಿಟ್ಬಿಟ್ಟು ಏನೋ ಅನೈತಿಕ ಸಂಬಂಧ ಮಾಡ್ತಾ ಇದ್ದೀರಾ, ಅದು ಮಾಡ್ತಿದ್ದೀರಾ, ಏನೋ ನೀವ್ ಮಾಡ್ತಿದ್ರ ಅಂತ ಹೇಳಿಲ್ಲ ರೀ, ನಡೆದಿದೆ ಅಂತ ಹೇಳ್ತಾರೆ. ಅಲ್ಲಿ ಏನ್ ಮತ್ತೆ ಬಟ್ಟೆಗಳೇನು ಮತ್ತೆ ನೀವು ಅದಕ್ಕೆ ಸರಿ ಮಾಡಿಸ್ತೀನಿ ಮುಗ್ದೋಗಿತ್ತು. ಮಾಡ್ತಾ ಇದೀವಿ ಅಂತ ನಾವು ಅಲ್ಲಿ ಕಂಪ್ಲೇಂಟ್ ಮಾಡ್ತೀವಿ, ಇಲ್ಲಿ ಮಾಡ್ತೀವಿ. ಏನ್ ಸರ್ ಅದು? ನಾವೇನ್ ಕೆಲಸ ಮಾಡೋದು ಬೇಡ, ನೀವು ಮಾಡಿ ಸ್ವಾಮಿ, ನಮಗೆ ಬೇಡ. ನಮ್ಗೆ ಅದಕ್ಕೂ ನೀವು ಮಾಡಿ, ನಾವು ನಿಮಗೆ ತೊಂದರೆ ಕೊಟ್ಟಿಲ್ಲ. ನೀವು ಅಲ್ಲಿ ಹೇಳಿದಕ್ಕೆ ಆಗ್ತಾ ಇರೋದು, ನೀವು ಬಂದು ಸರಿ ಮಾಡಿಸ್ತೀನಿ ಅಂದ್ರೆ ಮುಗ್ದೋಗಿತ್ತು. ಫಸ್ಟ್ ಹೇಳಿದ್ರೆ ಮುಗ್ದೋಗಿತ್ತು ಸರ್, ಫಸ್ಟ್ ಹೇಳಿದ್ರೆ ಮುಗ್ದೋಗಿತ್ತು. ಅರ್ಥ ಮಾಡ್ಕೊಳ್ಳಿ. ಮಾಡೋರು ಕೂಡ ಡ್ರಿಂಕ್ಸ್ ಮಾಡಿರ್ತಾರೆ, ಅವ್ರು ಯಾರು ಮಾಡ್ಬೇಕಲ್ಲ, ಯಾರು ಮಾಡ್ತಾರೆ? ಮಾಡ್ತಾರೆ, ಅವ್ರು ಕರೆದ್ರೆ ಬಂದಾಗ ಅವ್ರಿಗೆ ಡ್ರಿಂಕ್ಸ್ ಮಾಡಬೇಡಿ. ಈ ಸಂದರ್ಭದಲ್ಲಿ ಕರವೇ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷರಾದ ಫ್ರಾನ್ಸಿಸ್ ಡಿಸೋಜಾ, ಗೌರವಾಧ್ಯಕ್ಷರಾದ ಚಂದ್ರು, ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದ ಜಯಶ್ರೀ ಮುರುಗೇಶ್, ಕುಶಾಲನಗರ ತಾಲೂಕು ಅಧ್ಯಕ್ಷರಾದ ಶಿವು ಮತ್ತು ಸುಂಟಿಕೊಪ್ಪ ಹೋಬಳಿ ಅಧ್ಯಕ್ಷರಾದ ಭವ್ಯ ಉಪಸ್ಥಿತರಿದ್ದರು.